ಮಗನ ಮಲಗಿಸ್ಬಿಟ್ಟು ನಾನು ಡಾನ್ಸ್ ರಿಹರ್ಸಲ್ಸ್ ಮಾಡ್ಕೊಂಡು ಬರ್ತಿದ್ದೆ. ಆ ಥರ ಜೀವನ ಮಾಡಬೇಕಂತ ನನಗೇನೂ ಇಲ್ಲ, ಬಟ್ ಇಟ್ಸ್ ಎ ಡೆಡಿಕೇಶನ್. ಪ್ಯಾಷನ್ ಮಾಡಬೇಕು, ಏನಾದರೂ ಒಂದು ಮಾಡಬೇಕು ಜೀವನದಲ್ಲಿ. ನೀವು ಸಾಧಿಸ್ಬೇಕು, ಏನಾದರೂ ಒಂದು ಮಾಡಬೇಕು, ಒಂದು 10 ಜನಕ್ಕೆ ನೀವು ಒಂದು ಆದರ್ಶವಾಗಿರಬೇಕು. ಯು ನೀಡ್ ಟು ಡೂ ಸಮಥಿಂಗ್. ಜೀವನದಲ್ಲಿ ಕೆಟ್ಟದೇನೋ ಆಗಿದೆ ಅಂದ ಮಾತ್ರಕ್ಕೆ, ಈಗ ನಾನು ಬಿಗ್ ಬಾಸ್ದು ನಿಮ್ಗೆ ಅದೇ ಹೇಳಿದೆ, ಬಹುಶಃ ನಾನಾಗಿರೋದಕ್ಕೆ ಅಥವಾ ಜಾನ್ವಿ ಆಗಿರೋದಕ್ಕೆ ನಾವು ತೊಗೊಂಡಿದ್ದೀವಿ. ಬಿಕಾಸ್ ನಾವು ಸ್ವಲ್ಪ ಸ್ಟ್ರಾಂಗ್ ಇದ್ದೀವಿ, ನಾವು ತೊಗೊಂಡಿದ್ದೀವಿ. ಬೇರೆ ಯಾರಾದರೂ ಹೆಣ್ಣು ಮಕ್ಕಳು ಆಗಿದ್ದಿದ್ರೆ, ನಾನೇ ಹೇಳಿದ್ನಲ್ಲ 15 ದಿನ ಹುಷಾರು ತಪ್ಪಿಟ್ಟೆ ನಾನು. ಬೇರೆ ಯಾರಾದರೂ ಆಗಿದ್ದಿದ್ರೆ ಮಾಡಿರುವಂಥ ಟ್ರೋಲ್ಗಳು, ಮಾಡಿರುವಂಥ ಪದ ಬಳಕೆಗಳು ಎಷ್ಟು ಕೆಟ್ಟದಾಗಿ, ಇಟ್ ಈಸ್ ವೆರಿ ಡಿಫಿಕಲ್ಟ್. ಬಟ್ ಬಿಗ್ ಬಾಸ್ ನನ್ನ ಜೀವನ ಅಲ್ಲ, ನನ್ನ ಜೀವನದ ಒಂದು ಅಧ್ಯಾಯ. ಕರೆಕ್ಟ್? ಬಿಗ್ ಬಾಸ್ ಆದಮೇಲೆ ಇನ್ನೊಂದು ಜೀವನ ನನಗಿದೆ. ಇವತ್ತು ನೀವು ನನ್ನನ್ನು ಕರೆದಿದ್ದೀರಿ, ಇಲ್ಲಿ ಕೂರಿಸ್ಕೊಂಡು ಮಾತಾಡ್ತಿದ್ದೀರಿ ಅಂದರೆ ಎಷ್ಟೋ ಜನ ವಿದ್ಯಾವಂತರಿಗೆ, ಎಷ್ಟೋ ಜನ ಹೆಣ್ಮಕ್ಳಿಗೆ ನಾವು ಮಾದರಿ ಆಗಿದ್ದೀವಿ. ಎಸ್ ಮೇಡಮ್, ನಾವು ನಿಮ್ಮ ಥರ ಸ್ಟ್ರಾಂಗ್ ಆಗಿರಬೇಕು, ಜೀವನ ಹೀಗೆ ತೊಗೋಬೇಕು ಅಂತ ಹೇಳೋರಿದ್ದಾರೆ. ಯಾರ್ರೀ ಟ್ರೋಲ್ ಪೇಜಸ್ಗಳು, ಫೇಕ್ ಪೇಜಸ್ ಕ್ರಿಯೇಟ್ ಮಾಡ್ಕೊಂಡು ಜೀವನ ಮಾಡೋವಂಥವ್ರು ಅಲ್ಲ. ದೇ ಆರ್ ನಾಟ್ ಅವರ್ ಲೈಫ್. ನಾವು ಇನ್ಸ್ಪಿರೇಷನ್ ಆಗಬೇಕು ಅಂತ ಹೊರಗಡೆ ಬಂದು ಜೀವನ ಕಟ್ಕೊಂಡು ಒಂದು ಇನ್ಸ್ಪಿರೇಷನ್ ಆಗಿ ಬದುಕ್ತಾ ಇರೋವಂಥ ಹೆಣ್ಮಕ್ಳು. ನೀವು ನಮ್ಮನ್ನು ಟ್ರೋಲ್ ಮಾಡಿದ ತಕ್ಷಣ ನಾವು ಕುಗ್ತೀವಿ ಅಂದರೆ ಅದು ನಿಮ್ಮ ಭ್ರಮೆ ಅಷ್ಟೇ. ನಾವು ಕುಗ್ಗೋದಿಲ್ಲ. ಕುಗ್ಗೋಂಥ ಹೆಣ್ಮಕ್ಳೇ ಅಲ್ಲ. ಕುಗ್ಗಿದ್ದಿದ್ರೆ ಬಹುಶಃ ನಾನು 113 ದಿನ ಬಿಗ್ ಬಾಸ್ ಮನೇಲಿ ಇರೋಕ್ಕೆ ಆಗ್ತಾ ಇರಲಿಲ್ಲ. ಅದೊಂದು ದೊಡ್ಡ ಜೀವನದ ಪಾಠ ನನಗೆ.